ಹೈದ ಹೊಸ ರಕ್ತ ಬಿಸಿ ರಕ್ತ ಇದೆ ಎಂದು ಎದುರಿಗೆ ಬಂದು ಹಾಯ್ದರೆ ನಿನ್ನ ಎದೆ ಬಗೆದು ನರಿ ನಾಯಿಗಳಿಗೆ ಹಂಚಬೇಕಾಗುತ್ತದೆ ಈ ನಿನ್ನ ಹೊಲಸು ದೇಹವನ್ನ. ಲೇ ಗರುಡ, ಹರಿದು ತಿನ್ನಲು ನೀನೆ ನರಸಿಂಹನೂ ಅಲ್ಲ, ರಾಕ್ಷಸನೂ ಅಲ್ಲ. ನೀನೊಬ್ಬ ಕ್ಷುಲ್ಲಕ ಪ್ರಾಣಿ, ಅದು ನನ್ನ ಕಾಲಿನ ಧೂಳಿನ. ಹೆಚ್ಚಿಗೆ ಮಾತನಾಡಬೇಡ. ಲೇ ಕ್ರಾಂತಿ, ನಾನು ಪ್ರೀತಿಸಿದ ಕಾವೇರಿಯನ್ನು ಬೆನ್ನು ಹತ್ತಿ ನನ್ನಿಂದ ಅವಳನ್ನು ದೂರ ಮಾಡಿದೆಯಲ್ಲ, ಮುಂದೆ ನೋಡುವೆಯಂತೆ ನಿನ್ನ ಕಣ್ಣೆದುರಿಗೆ ನನ್ನ ಬಾಹುಬಂಧನಗಳಲ್ಲಿ ಅವಳನ್ನು ಅಪ್ಪಿಕೊಳ್ಳದಿದ್ದರೆ ನಾನು ಈ ರಾಜ್ಯದ ಗೃಹ ಮಂಡಳಿಯ ಅಧ್ಯಕ್ಷ ರಾಜಾದಿರಾಜ ಗರುಡ ರಾಜನೇ ಅಲ್ಲ. ಗರುಡ ಗರುಡ, ಹಾ, ಹಲೋ ಕಾವೇರಿ. ಹಲೋ ಕಾವೇರಿ. ಹಲೋ ರಾಜ, ಎಲ್ಲಿದೆಯಾ ಕಾವೇರಿ? ನಿನ್ನ ಹತ್ರ ಅರ್ಜೆಂಟಾಗಿ ಮಾತನಾಡೋದಿದೆ. ನೋಡಿ, ಯಾವಾಗಲೂ ನಿಮ್ಮ ಜಪದಲ್ಲಿರುವ ನಾನು ಬಾ ಅಂತ ಹೇಳ್ಬೇಕೆ? ಆಯ್ತು, ನೀವೆಲ್ಲಿದ್ದರೆ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. ಅದೇ ಕಾವೇರಿ, ನಮ್ಮಿಬ್ಬರ ಮಾಮೂಲಿ ಸ್ಥಳದಲ್ಲೇ ಇದ್ದೀನಿ, ಆದಷ್ಟು ಬೇಗನೆ ಬಂದ್ಬಿಡು. ಓಕೆ ಡಾರ್ಲಿಂಗ್, ಆದಷ್ಟು ಬೇಗ ಬರ್ತೀನಿ. ನೋಡಿದೇನಲ್ಲಿ ಗೃಹ ಮಂಡಳಿಯ ಅಧ್ಯಕ್ಷನು ಜಂಬ ಕೊಚ್ಚಿಕೊಳ್ಳುತ್ತಿರುವ ಕಚಡ ನನ್ನ ಮಗನೇ. ಹೇಗಿದೆ ಈ ಹಳ್ಳಿ ಹುಲಿಯ ರೈತನ ತಾಕತ್ತು? ಈ ಕರ್ನಾಟಕದ ರೈತರು ಯಾವ ಹೆಣ್ಣಿನ ಹಿಂದೆಯೂ ಬೀಳುವುದಿಲ್ಲ. ಅವರಾಗಿ ಆಶ್ರಯ ಕೇಳಿ ಬಂದರೆ ನಡು ನೀರಿನಲ್ಲಿ ಕೈ ಬಿಡುವುದಿಲ್ಲ. ಓಹೋ, ನಾನು ಪ್ರೀತಿಸಿದ ಕಾವೇರು ಬೆನ್ನಿ ಹೊತ್ತಿ ಗುರಿ ಸಾಧಿಸಲು ಹೊಂಟಿರುವ ನನಗೆ ನೀನೇನಾದರೂ ಅಡ್ಡ ಬಂದರೆ ನನ್ನ ರಾಜಕೀಯ ಕುತಂತ್ರದಿಂದ ನಿನ್ನನ್ನು ಅಧೋಗತಿಗೆ ತಳ್ಳುತ್ತಾನೆ ಈ ಕಿರಾತಕ. ಲೇ ಗಾಂಡು, ಮೊದಲು ದೇಶ, ಭಾಷೆ, ರಾಜ್ಯ ಉಳಿಸಿಕೋ. ಹಾಲು ಕೇಳಿದ್ರೆ ನೀರು ಕೊಡುವುದಿಲ್ಲ, ಬೆಳಗಾವಿ ಕೇಳಿದ್ರೆ ಸೊಲ್ಲಾಪುರ ಬಿಡುವುದಿಲ್ಲ, ಕಾಶ್ಮೀರ್ ಕೇಳಿದ್ರೆ ಇಡೀ ಪಾಕಿಸ್ತಾನವನ್ನ ಭೂಪಡದ ಇಲ್ಲದಂತೆ ಮಾಡುವ ಯುಗ ಪುರುಷರು ನಾವು. ಅಂಥದ್ರಲ್ಲಿ ಈ ಹಳ್ಳಿ ಹುಲಿ ಪೈಲ್ವಾನ್ ಪ್ರೀತಿಸಿದ ಹುಡುಗಿನ ಬಿಟ್ಕೊಡ್ತೇನಂತೆ ಕೊಂಡಿದ್ರ ಮಗನ, ಅದು ನಿನ್ನ ಮೂರ್ಖತನ. ಲೇ, ಇಂಥ ಕೆಟ್ಟ ಆಲೋಚನೆಯನ್ನ ಬಿಟ್ಟು ಪ್ರಜೆಗಳ ಪ್ರತಿನಿಧಿಯಾಗಿ ಜನಸೇವೆ ಮಾಡೋದನ್ನು ಕಲಿತುಕೋ. ಹಾಯ್ ರಾಜ, ನನ್ನ ಹೃದಯ ಕದ್ದ ಒಲವಿನ ತೇಜ. ಇದೇನಿದು ನಡು ರಸ್ತೆಯಲ್ಲಿ ಅದೇ ಈ ಪೋಖ್ರಿ ಜೊತೆ ನಿಂತಿದ್ಯಲ್ಲ? ಕಾವೇರಿ, ಇದು ಪೋಖ್ರಿ ಅಲ್ಲ, ಪೊರಕಿ. ಅಂದ್ರೆ ನಮ್ಮ ಕಡೆ ಕಸಬರ್ಗಿ ಅಂತ ಕರೀತಾರೆ. ಲೇ ಕ್ರಾಂತಿ ಮಗನ, ಬಗಲಲ್ಲಿ ಪುಷ್ಪವಿದೆ ಎಂದು ಹಾರಾಡ್ತೀಯಾ? ನಿನ್ನ ಪಕ್ಕೆಲುದು ಕತ್ತರಿಸಬೇಕಾಗುತ್ತದೆ. ಹಲೋ ಕವಿ. ಏ ಕಮಂಗಿ, ಓ ಹುಚ್ಚು ಹೆಣ್ಣೆ, ಮೊಚ್ಚ ಬಾಯ್. ಆ ರೀತಿ ಕರೆಯುವ ಅಧಿಕಾರ ಇರೋದು ನನ್ನ ಕ್ರಾಂತಿಗೆ ಮಾತ್ರ ಸಾಧ್ಯ. ನೋಡಿದೇನ್ಲೇ ಗರುಡ, ಹೆಸರಿನಲ್ಲೇ ಇಷ್ಟೊಂದು ಗರಂ ಇದೆ, ಅಂಥದ್ರಲ್ಲಿ ತೆಕ್ಕೆಯಲ್ಲಿ ಹಾಕಿ ಹೋಗ್ತೀನಂದ್ರ ಮಗನ ಸುಟ್ಟು ಹೋಗ್ತೀಯ ಅಲ್ವೋ? ನನ್ನ ಮನೆ ಎಂಜಲ ತಿನ್ನುವ ನಾಯಿ ನೀನು. ಲೇ, ನನ್ನ ಮೇಲೆ ಕಣ್ಣು ಹಾಕ್ತ್ಯಾ? ಹಾಕಿಲ್ವಾ? ಆ ನಿನ್ನ ಕಣ್ಣನ್ನು ಕಿತ್ತು ಹಾಕ್ಬಿಟ್ಟೇನು? ನನ್ನ ಅಣ್ಣ ಒಬ್ಬ ಚೋರ, ನೀನೊಬ್ಬ ಕಳ್ಳ. ಸದ್ಯದಲ್ಲಿ ನಿಮ್ಮಿಬ್ಬರಿಗೆ ಅಂತ್ಯ ಹಾಡಲು ಬರ್ತಾನೆ ನನ್ನ ಕ್ರಾಂತಿ ಕಿಡಿ. ಲೇ ಕಾವೇರಿ, ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ಅಣ್ಣನಿಗೆ ಹೇಳಿ ಸರಿಯಾಗಿ ತಕ್ಕ ಶಾಸ್ತಿ ಮಾಡ್ತೀನಿ. ಗೆಟ್ ಔಟ್. ಮೊದಲು ಆ ಕೆಲಸ ಮಾಡು.
ಬಾ ರಾಜ, ಈ ಕಮ್ಮಂಗಿ ಜೊತೆ ನಮ್ಮದೇನು ಮಾತು. ನಾವಿಬ್ರು ಸೇರಿ ಇವನ ಮುಂದೆನೆ ಹಾಡಿ ಕುಣಿಯೋಣ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಲಲಗಾಗಿ ಆ ದೈವ ನಿನ್ನ ಪಡೆದನಲ್ಲೋ, ಲಲಗಾಗಿ ಆ ದೈವ ನಿನ್ನ ಪಡೆದನಲ್ಲೋ. ಈ ಜೀವನಗಾಗಿ, ಈ ಹೃದಯವಿನಗಾಗಿ, ಈ ಜೀವನಗಾಗಿ, ಈ ಹೃದಯವಿನಗಾಗಿ. Marriage is proposed, but God is patient. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಲಾ 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 ಲಾ, ಹೇ 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 ಗರುಡ ರಾಜನಿಗೆ ಒಳ್ಳೆಯ ಅವಮಾನದ ಮಾಲೆ ಹಾಕಿ ಕಳಿಸಿದ್ ನೋಡು. ನೋಡು ಮತ್ತೆ, ನಮ್ಮಂತ ಪ್ರೇಮಿಗಳನ್ನು ಕಾಡಿದ್ರೆ ಅಂತವ್ರನ್ನ ಸುಮ್ಮನೆ ಬಿಡ್ಬೇಕಾ? ಇದೇ ರೀತಿ ಮಾಡಿ ಕಳಿಸ್ಬೇಕು. ರಾಜ, ಮನೆಯಲ್ಲಿ ಅನ್ನ ದಾರಿ ಕಾಯ್ತಾ ಇರ್ತಾನೆ, ನಾನು ಬರ್ಲಾ? ಓಕೆ ಕಾವೇರಿ, ಹುಷಾರಾಗಿ ಹೋಗು. ಬಾಯ್.
ನನ್ನ ಗುರುಗಳು ಕೊಟ್ಟ ಈ ಕಾಣಿಕೆ ಬಹಳ ನೆನಪು ಮಾಡಾಕತ್ತೈತಿ ನನ್ನ ಗುರುವಿನ. ಇದು ನನ್ನ ಗುರುವಿನ ಉಸಿರು. ಈ ಉಸಿರಿಗಾದ ಅನ್ಯಾಯವನ್ನ ನನ್ನಿಂದ ಮರೆಯಲು ಸಾಧ್ಯವಾಗುತ್ತಿಲ್ಲ. ಈ ವಿಷಯ ಸಂಬಂಧಪಟ್ಟಂತೆ ಅಣ್ಣ ಏನೂ ಹೇಳಿಲ್ಲ ಅಂಥೇಳಿ ಹಠ ಮಾಡಿ ಮನೆ ಬಿಟ್ಟು ಬಂದೀನಿ. ಅತ್ತ ಅಣ್ಣನನ್ನು ಬಿಟ್ಟು ಬದುಕಲಾಗುತ್ತಿಲ್ಲ. ಇತ್ತ ನನ್ನ ಗುರುವಿಗೆ ಮತ್ತು ಅತ್ತಿಗೆಗೆ ಆದ ಅನ್ಯಾಯವನ್ನ ಯಾರು ಮಾಡಿದರೆಂದು ತಿಳಿಯಲಾಗುತ್ತಿಲ್ಲ. ಹೇಗಾದರೂ ಮಾಡಿ ನನ್ನ ಗುರು ಮತ್ತು ಅತ್ತಿಗೆಗೆ ಆದ ಅನ್ಯಾಯವನ್ನು ಯಾರು ಮಾಡಿದರೆಂದು ತಿಳಿದುಕೊಂಡು ನನ್ನ ಸೇಡಿನ ಜ್ವಾಲಾಗ್ನೆಯನ್ನು ಆರಿಸಿಕೊಳ್ಳಲೇಬೇಕು. ಯಾರೋ ನೀನು? ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಾಂತ್ವನ ಹೇಳುವ ಭಾರತಾಂಬೆಯ ಪ್ರಜೆಯಾಗಿ ಕೃಷ್ಣಾ ನದಿಯ ನೀರು ಕುಡಿದು ಈ ಕರುನಾಡ ಮಣ್ಣಲ್ಲಿ ಹುಟ್ಟಿದ ಮಣ್ಣಿನ ಮಗ ರೈತ. ನಿನ್ನ ವೇಷಭೂಷಣ ನೋಡಿದರೆ ಯಾವುದೋ ರೌಡಿ ಕಳ್ಳ ಕದಿಮನೆಂದು ಕಾಣುತ್ತದೆ. ಈ ಪೊಲೀಸ್ ಪೊಲೀಸ್ ಬೆಲ್ಟ್ ಹಾಕಿದ್ದು ಅಂತ ಬಂಡಕೋರರಿಗೆ ಬ್ರೇಕ್ ಹಾಕುವುದಕ್ಕೆ ಬಂದಿದ್ದು. ಮಿಸ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್, ಕೇವಲ ಭೂಷಣವನ್ನ ನೋಡಿ ಯೋಗ್ಯತೆಯನ್ನ ಅಳಿಬಾರ್ದು. ರೈತ ಮನಸ್ಸು ಮಾಡಿದ್ರೆ ತಲೆಗೆ ಟಾವಲ್ ಕಟ್ಟಿ ಕೈಯಲ್ಲಿ ನೇಗಿಲ ಹಿಡಿದು ಊತನ. ಎದುರಾದ್ರೆ ಕೈಯ ಗಂಡು ಗೋಡಲಿ ಹಿಡಿದ ಯುದ್ಧ ಮಾಡ್ತಾನ. ದೇಶದ ಎರಡು ಕಣ್ಣುಗಳಂದ್ರ ಒಬ್ಬ ರೈತ, ಇನ್ನೊಬ್ಬ ಪೊಲೀಸ್. ರೈತ ಹಗಲು ರಾತ್ರಿ ಅನ್ಲಾರ್ದ ಬೆವರು ಸುರಿಸಿ ದುಡಿದು ಆಹಾರವನ್ನ ಬೆಳೆದು ಜನರ ಹೊಟ್ಟೆ ತುಂಬಿಸ್ತಾನ. ಪೊಲೀಸರು ಕಾನೂನನ್ನ ಬಳಸಿ ಜನರ ರಕ್ಷಣೆ ಮಾಡ್ತಾರ. ಗುಡ್, ವೆರಿ ಗುಡ್. ನಿನ್ನ ಮಾತಿನಲ್ಲಿ ತೂಕವಿದೆ. ಕನಸುಗಾರ ಕವಿ ಹೆಣೆಯುವ ರೌದ್ರಮೆಯ ರಾಜಕೀಯ ನಾಟಕಕ್ಕೆ ನೀನೇ ಟೈಟಲ್ ಹೀರೋ ಆಗ್ತೀಯ. ನಿಮ್ಮನ್ನು ನೋಡಿದ್ರ ಒಳ್ಳೆಯ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಹಾಕಿ ಕಾಣ್ತೀರಿ. ನಿಮ್ಮಂತವ್ರು ಒಟ್ಟಿಗೊಬ್ಬರು. ಹಾ ಇನ್ಸ್ಪೆಕ್ಟರ್, ಸಮಯ ಬಂದಾಗ ಖಂಡಿತ ನಿಮ್ಗೆ ಭೇಟಿ ಆಗ್ತೀನಿ. ಬರ್ತೀನಿ. ವಾವ್, ಸೋ ನೈಸ್. ಏನ್ ಗಡ, ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಪ್ಪ. ನಿಮ್ಮನ್ನ ಬೇಗದಪ್ಪಬೇಕು. ಹಾ ಈಗ ಅದು ಯಾವುದು ಬೇಡ, ಹಾಡು ಹಾಡಿ ಮನಸ್ಸು ಸಂತೋಷಗೊಳಿಸಿದ್ರೆ ಅಷ್ಟೇ ಸಾಕು. ಹಾಗಂತೀರ? ಹಾಡೋಣವಾ? ತುझे देखा तो ही जाना सनम, प्यार होता है दीवाना सनम, अब यहाँ से कहाँ जाए, तेरी बाहों में तुझे देखा तो ही जाना सनम, प्यार होता है दीवाना सनम, रत्नवे
ಶ್ರಾವಣಿ, ಬೇಗನೆ ಬಾ ಅಂತ ಯಾಕೆ ಫೋನ್ ಮಾಡಿದ್ದು? ಅಯ್ಯೋ ಅದನ್ನೇನು ಕೇಳ್ತಾರೆ ಕಥೆನ. ನಾನು ನಮ್ಮಣ್ಣ ಹುಡ್ಕೊಂಡು ಮನೆಗೆ ಹೋಗಿದ್ದೆ, ಆದರೆ ಅವನು ಮನೇಲಿ ಇಲ್ಲ. ಅಕ್ಕಪಕ್ಕದಲ್ಲಿರೋ ಜನರಿಗೆ ವಿಚಾರಿಸಿದೆ, ಅವ್ರು ಹೇಳಿದರು ನಿಮ್ಮಣ್ಣ ಊರಲ್ಲಿಲ್ಲ, ಬಹುಶಃ ನಿಮ್ಮ ಅಕ್ಕನ ಮನೆಗೆ ಹೋಗಿರ್ಬೇಕು ನೋಡು ಅಂತ. ಆದರೆ ಅಲ್ಲಿವರೆಗೂ ಒಬ್ಬಳೇ ಹೇಗೆ ಹೋಗೋದು, ಭಯವಾಗ್ತಾ ಇದೆ. ಅದಕ್ಕೆ ನೀವು ನನ್ನ ಜೊತೆಗೆ ಬಂದರೆ ಸ್ವಲ್ಪ ಧೈರ್ಯ ಇರುತ್ತೆ, ಹಾಗೆ ಅಲ್ಲಿ ನನ್ನ ಅಕ್ಕ ಭಾವ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಟ್ಟಾಗುತ್ತೆ ಅಂತ. ಓಕೆ ಡಾರ್ಲಿಂಗ್, ನೀನು ಅಷ್ಟೊಂದು ಕರಿತೆ ಅಂದ ಮೇಲೆ ಒಲ್ಲೆ ಅನ್ನಕ್ಕಾಗತ್ತಾ? ನಡೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಈ ಜೀಪ್ ಕಿ ನಿಮ್ದೇನಾ? ಹೌದು, ನಿಮಗೆಲ್ಲಿ ಸಿಕ್ಕಿತು? ನಾನು ಹೋಗ್ತಾ ಇರಬೇಕಾದ್ರೆ ಜೀಪ್ ಹತ್ರ ಬಿದ್ದಿತ್ತು, ಹೀಗಾಗಿ ನಿಮ್ದೇ ಇರ್ಬೋದೇನಂತ ತಂದೆ. ಮಾವ. ಓ ಶ್ರಾವಣಿ, ನೀನಾ? ಹೌದು ಮಾವ. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ಮಾವ. ನನಗೂ ಅಷ್ಟೇ ಶ್ರಾವಣಿ. ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು, ಇಲ್ಲಿ ನನ್ನವನ್ನವರು ಯಾರು ಇಲ್ವಲ್ಲ, ನಿಮ್ಮನ್ನೇ ಹುಡ್ಕೊಂಡು ಬರಬೇಕು ಅಂತ ಹೊರಟಿದ್ದೆ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಐ ಆಮ್ ವೆರಿ ಹ್ಯಾಪಿ. ಹಾಂ ಮಾವ ಬನ್ರಿ ಇಲ್ಲಿ. ಮಾವ, ನನ್ನ ಕಾಲೇಜ್ನಲ್ಲಿ ಫ್ರೆಂಡ್ ಇದ್ದಾರೆ ಕರ್ಣ ಅಂತ ಹೇಳಿದ್ನಲ್ಲ, ಹೌದು, ಹೇಳ್ತಾ ಇದ್ದೀರಾ. ಅದು ಇವರೇ ಕರ್ಣ. ನನ್ನ ಮಾವ ಕ್ರಾಂತಿ, ಕುಸ್ತಿಪಟು, ಇವರೇ ನೋಡಿ. ಕರ್ಣಣ್ಣ, ಹೌದು. ಮೈಕ್ ಇಲ್ಲ, ಬಂದೆ. ನಿಮ್ಮ ತಂದೆ ತಾಯಿ ಬಂಧು ಬಳಗ? ಇಲ್ಲ ಬಾ. ಈ ಕಡೆ ಬರ್ರಿ, ಈ ಕಡೆ. ನನಗೆ ತಂದೆ ತಾಯಿ ಇಲ್ಲ, ಇಬ್ಬರು ಅಣ್ಣಂದಿರು ಇದ್ದಾರೆ. ಅವರ ಹುಡುಕಾಟದಲ್ಲೇ ಇದ್ದೇನೆ. ಹಾಗಾದ್ರೆ ಅವ್ರ ಹೆಸರು ಏನಂತ ಹೇಳ್ಬೋದಾ? ದೊಡ್ಡಣ್ಣ ಬೆಟ್ಟಪ್ಪ, ಸಣ್ಣಣ್ಣ ಕ್ರಾಂತಿ. ಅಣ್ಣ ಅಣ್ಣ ಕ್ರಾಂತಿ. ಅಣ್ಣ, ದೊಡ್ಡಣ್ಣ ಎಲ್ಲಿ? ಇವರಿಗೆ ಏನಂತ ಹೇಳಲಿ? ನಡೆದಿರುವ ಘಟನೆಗಳನ್ನ ಶ್ರಾವಣಿಯ ಮುಂದೆ ಹೇಗೆ ಹೇಳಲಿ? ಹಾ ತಮ್ಮ, ನನಗೂ ಅಣ್ಣನಿಗೂ ಯಾವುದೇ ಒಂದು ವಿಷಯದಾಗ ಸ್ವಲ್ಪ ಮನಸ್ತಾಪ, ಮನೆ ಬಿಟ್ಟು ಬಂದಿನಪ್ಪ. ಈಗ ವಾಪಸ್ ಅವ ಮನೆಗೆ ಹೋಗ್ಬೇಕಂದ್ರ ಅವ ಶ್ರೀಮಂತ ರೈತ, ಸುತ್ತ ಹತ್ತೂರಿನ ಶ್ರೀಮಂತ ರೈತ ಆಗ್ಯಾನ. ಅಷ್ಟೇ ಅಲ್ದ ನಾನು ಮತ್ತೆ ನಾ ಹಿಡಿದ ಹಠ ತೀರು ತನಕ ವಾಪಸ್ ಮನೆಗೆ ಹೋಗಬಾರ್ದಂತೇಳಿ ಶಪಥ ಮಾಡೀನಿ. ಹಿಂಗಾಗಿ ಅಣ್ಣ, ನನ್ನ ಅಣ್ಣನ ನೋಡಬೇಕೆಂಬ ತುಂಬಾ ಕಾತುರ ಹೆಚ್ಚಾಗುತ್ತಿದೆ. ಈ ನಿನ್ನ ತಮ್ಮನಿಗೋಸ್ಕರವಾದರೂ ನೀನು ಬರಲೇಬೇಕು. ಶ್ರಾವಣಿ, ನೀನಾದರೂ ಹೇಳು ಅಣ್ಣನಿಗೆ ನಮ್ಮೊಂದಿಗೆ ಬಾ ಅಂತ. ಕ್ರಾಂತಿ ಮಾವ, ಈಗ ಹೇಳಿ ಮಾವನಿಗೆ ಕರ್ಣ ಸಿಕ್ಕಿದ್ದು ಗೊತ್ತಾಗಿದ್ರೆ ನಿಜವಾಗ್ಲೂ ಅವರಷ್ಟು ಸಂತೋಷ ಪಡೋರು ಯಾರೂ ಇರಲ್ಲ. ಮರುಭೂಮಿಯಲ್ಲಿ ಓಯಾಸಿ ಸಿಕ್ಕಷ್ಟು ಸಂತೋಷ ಪಡ್ತಾರೆ ಮಾವ. ಅದಕ್ಕೆ ನೀನೇನು ಅನ್ಕೊಳ್ಬೇಡ, ಬಾ ಮನೆಗೆ ಹೋಗೋಣ. ಮಾವನನ್ನು ತೋರಿಸೋಣ, ಅವರು ಖುಷಿ ಪಡ್ತಾರೆ, ಕೋಪನೂ ಕರೆಗೆ ಹೋಗುತ್ತೆ. ಸರಿ, ನಿಮ್ಮ ಇಷ್ಟದಂತೆ ಆಗಲಿ, ನಡೀರಿ ಹೋಗೋಣ.